ಇವತ್ತು ನನ್ನ ಮಗಳು ಮಶ್ರೂಮ್ ಬಿರಿಯಾನಿ ಮಾಡ್ತಿದ್ದಾಳೆ. ಮಶ್ರೂಮ್ ರೆಡಿಯಮ್ಮ? ಮಶ್ರೂಮ್ ಇದೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಈರುಳ್ಳಿ ಹೆಚ್ಚಿದ 2 ಈರುಳ್ಳಿ, ಮತ್ತು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಇದೆ. ಇಲ್ಲಿ ಬಿರಿಯಾನಿ ಎಲೆ, ಏಲಕ್ಕಿ, ಲವಂಗ ಮತ್ತು ಚಕ್ಕೆ. ಬೇಕಾದರೆ ನೀವು ಏನದು ಮರಾಠಿ ಮೊಗ್ಗು ಹಾಕ್ಕೊಳ್ಬೋದು. ತುಪ್ಪ ಇದೆ, ಹೆಚ್ಚಿದ ಟೊಮ್ಯಾಟೊ ಇದೆ, ಚೆನ್ನಾಗಿ ಕ್ಲೀನ್ ಮಾಡಿರೋ ಮಶ್ರೂಮ್ ಇದೆ. ಒಂದು 4-5 ಸಾರಿ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ. ಇದೆಲ್ಲ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರೋ ಸಾಮಗ್ರಿಗಳು. ಅಕ್ಕಿನ ಮರಿಬೇಡಿ, ಅದನ್ನು ತೊಳೆದು ಅರ್ಧ ಗಂಟೆ ನೀರಲ್ಲಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳಿ. ರೆಡಿಯಮ್ಮ? ಓಕೆ. ಏನು ಹಾಕ್ತಿದ್ಯಾ? ಜಿಂಜರ್. ಓಕೆ, ಜಿಂಜರ್, ಗಾರ್ಲಿಕ್, ಓಕೆ, ಆಮೇಲೆ ಗ್ರೀನ್ ಚಿಲ್ಲಿ, ಕೊರಿಯಾಂಡರ್, ಹಾಕು, ಪುದೀನ. ಓಕೆ, ಗುಡ್. ಆಯಿತಾ? ಓಕೆ, ಕ್ಲೋಸ್ ಮಾಡು. ಸರಿ, ಇಲ್ಲ ಸಾಕು. ರೆಡಿನಾ? ಕಾದಿದೆಯಾ ನೋಡು. ಸರಿ, ಎಣ್ಣೆ ಹಾಕು. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ತುಪ್ಪ ಹಾಕು. ಈಗ ತುಪ್ಪ ಹಾಕು. ಎಷ್ಟು ಹಾಕ್ತೀಯಾ? 2 ಸ್ಪೂನ್. ಓಕೆ, ತುಪ್ಪ ಒಳ್ಳೆಯದು, ಹಾಕು. 3 ಸ್ಪೂನ್ ಹಾಕಿದ್ರೂ ತೊಂದರೆ ಇಲ್ಲ. ಎಣ್ಣೆ ಕಾದಿದೆಯಾ? ಈಗೇನು ಮಾಡಬೇಕು? ಬಿರಿಯಾನಿ ಎಲೆ, ಓಕೆ, ಆಲ್ ಸ್ಪೈಸಸ್ ಅಲ್ವಾ? ಸರಿ, ಅದೆಲ್ಲ ಹಾಕು. ಅದು ತುಂಬಾ ಫ್ರೈ ಮಾಡಬಾರ್ದು. ಈಗ ಈರುಳ್ಳಿ ಹಾಕ್ಬಿಡು. ಚಾಪ್ ಮಾಡಿದ್ರೆ ಹುಷಾರು. ಆರ್ ಯು ಗೆಟಿಂಗ್ ದ ಆರಾಮನ? ಬ್ರೌನ್ ಆಯ್ತು ಅನಿಸುತ್ತೆ. ಈಗೇನು ಮಾಡಬೇಕು? ಈ ಪೇಸ್ಟ್ ಹಾಕ್ಕೋಬೇಕು. ಓಕೆ, ಮಸಾಲೆ ಏನೆಲ್ಲ ಹಾಕ್ಕೊಂಡೆ? ಜಿಂಜರ್, ಹಾಕ್ತಾ ಹೇಳು. ಜಿಂಜರ್, ಗಾರ್ಲಿಕ್, ಪುದೀನ, ಕೊರಿಯಾಂಡರ್, ಆಮೇಲೆ ಸ್ವಲ್ಪ ನೀರು, ಗ್ರೀನ್ ಚಿಲ್ಲಿ. ಓಕೆ, ಅದಕ್ಕೆ ಸ್ವಲ್ಪ ಪುದೀನ, ಕೊತ್ತಂಬರಿ ಇದೆಯಲ್ಲ ಚಾಪ್ ಮಾಡಿರೋದು, ಅದನ್ನು ಹಾಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊರಿಯಾಂಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್. ಓಕೆ, ಹಾಕು. ಮಿಕ್ಸ್ ಮಾಡಿ ಚೆನ್ನಾಗಿ. ಆಗಿದೆ. ಓಕೆ, ಟೊಮ್ಯಾಟೊ ಹಾಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೈ ಆಯ್ತು ಅನಿಸುತ್ತೆ. ಈಗ ಉಪ್ಪು ಹಾಕಮ್ಮ. ಹಾಕು. ಓಕೆ, ಇನ್ನು ಸ್ವಲ್ಪ ಹಾಕು. ಇಷ್ಟು. ಆಮೇಲೆ ನೋಡೋಣ ಎಷ್ಟು ಹಾಕ್ಬೇಕಂತ ಹೇಳಿ. ಓಕೆನಾ? ಈಗ ಮಿಕ್ಸ್ ಮಾಡಿ. ಈಗೇನು ಹಾಕಬೇಕು? ಮಶ್ರೂಮ್ ತೆಗೆಯುವುದು. ಮಿಕ್ಸ್ ಮಾಡಿಬಿಟ್ಟು ಹಾಂ, ಓಕೆ, ನಿಧಾನವಾಗಿ ಮಿಕ್ಸ್ ಮಾಡಿ. ಹಾಗೆ ಮಶ್ರೂಮ್ನ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು. ಗುಡ್, ಚೆನ್ನಾಗಿ ಕಟ್ ಮಾಡಿದ್ದೀಯಾ? ಇಲ್ಲಾಂದ್ರೆ ಏನಂದರೆ ಅದು ಬೇಯುವಾಗ ಶ್ರಿಂಕ್ ಆಗಿಬಿಡುತ್ತೆ. ಅದಕ್ಕೆ ಮಶ್ರೂಮ್ ಸ್ವಲ್ಪ ನೀರು ಬಿಡುತ್ತೆ ಅಲ್ವಾ, ಅದಕ್ಕೆ ನೀರು ಹಾಕಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಓಕೆನಾ? ಈಗ ರೈಸ್ ಹಾಕು. ರೈಸ್ ಇದು ಟ್ರಯಲ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಬಿರಿಯಾನಿ ರೈಸ್ ಆಗಲಿ ಅಥವಾ ಬಾಸುಮತಿ ರೈಸ್ ಆಗಲಿ ತಗೊಳ್ತಾ ಇಲ್ಲ. ಇದು ನಾವು ರೆಗ್ಯುಲರ್ ಅನ್ನ ಮಾಡೋ ರೈಸ್. ಇದು ಮಿಕ್ಸ್ ಮಾಡು. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಹಾಕು. ಎಷ್ಟು ಹಾಕ್ತೀಯಾ? 2 ಗ್ಲಾಸ್, 2.5. 2.5 ಹಾಕು. ಯಾಕಂದರೆ ನಾವು 3 ಗ್ಲಾಸ್ ರೈಸ್ ತೊಗೊಂಡಿದ್ದೀವಲ್ವಾ,
ಸೊ ಅದಕ್ಕೆ ಡಬಲ್ ಹಾಕಬೇಕು. ಬಟ್ ಮಶ್ರೂಮ್ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಅಂತ ಸ್ವಲ್ಪ ಕಮ್ಮಿ ಹಾಕಬೇಕು. ಸೊ 2.5 ಗ್ಲಾಸ್ ಹಾಕು ಸಾಕು. ನಾವು ರೈಸ್ ತೊಗೊಂಡಿರೋದು ಚಿಕ್ಕ ಗ್ಲಾಸಿಂದ, ಇದು ದೊಡ್ಡ ಗ್ಲಾಸ್ ಅಲ್ವಾ ನೀರು. ಇನ್ನು ಅರ್ಧ ಗ್ಲಾಸ್ ಹಾಕ್ಬಿಡು. ಹಾಂ, ಮಿಕ್ಸ್ ಮಾಡು ಚೆನ್ನಾಗಿ. ಮಿಕ್ಸ್ ಮಾಡಿಬಿಟ್ಟು ಈಗ ಉಪ್ಪು ಹೇಗಿದೆ ಅಂತ ನೋಡು. ಅಕಸ್ಮಾತ್ ಉಪ್ಪು ಸಾಲಿಲ್ಲ ಅಂದರೆ ಈಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಡು. ಓಕೆನಾ? ಹಾಕು. ಸಪ್ಪೆ ಇದೆ, ಸ್ವಲ್ಪ ಉಪ್ಪು ಹಾಕು. ಈಗ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಚೆಕ್ ಮಾಡು ಉಪ್ಪು ಎಷ್ಟು ಬೇಕಂತ. ಹಾಂ, ಒಂದು 10 ನಿಮಿಷ ಬೇಯಲಿ. ರೆಡಿ ಆಗಿದೆ ಅನಿಸುತ್ತೆ. ವಾವ್, ಚೆನ್ನಾಗಿ ಬಂದಿದೆ. ನನ್ನ ಮಗಳ ಫಸ್ಟ್ ಪ್ರಿಪರೇಷನ್. ಹಾಕಮ್ಮ ನೋಡೋಣ. ಸರ್ವ್ ಮಾಡಲಾ? ವಾವ್, ರೆಡಿನಾ? ಮಶ್ರೂಮ್ ಬಿರಿಯಾನಿ ನನ್ನ ಮಗಳು ಪ್ರಿಪೇರ್ ಮಾಡಿರೋದು ಫಸ್ಟ್ ಡಿಶ್ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ, ಖುಷಿ ಆಗ್ತಿದೆ ನೋಡಲಿಕ್ಕೇ ಖುಷಿಯಾಗಿ. ಏನಿದು? ಮೊಸರು ಬಜ್ಜಿ. ಮೊಸರು ಬಜ್ಜಿ. ಓಕೆ, ಟೇಸ್ಟ್ ಮಾಡಲಾ? ಟೇಸ್ಟ್ ಮಾಡಲಾ? Very delicious, very nice. Success and God bless you. Thank you. ಹಾಯ್, ವೆಲ್ಕಮ್ ಟು ಜ್ಞಾನ ಸ್ಫೂರ್ತಿ. ಈ ಜ್ಞಾನಕ್ಕೆ ಸ್ಫೂರ್ತಿ ನೀವೇ ಮೈ ಡಿಯರ್ ಸ್ಟೂಡೆಂಟ್ಸ್. ಹ್ಯಾಪಿ ಯುಗಾದಿ ಟು ಆಲ್ ಆಫ್ ಯು. ಇವತ್ತು ನನ್ನ ಮಗಳು ನನ್ನ ಜ್ಞಾನ ಸ್ಫೂರ್ತಿಯ ಸೀನಿಯರ್ ಮೋಸ್ಟ್ ಸ್ಟೂಡೆಂಟ್. ಅವಳು ಎಕ್ಸಾಮ್ ಆಗಿದ ತಕ್ಷಣ ಮಮ್ಮಿ ನಾನೇನಾದರೂ ಒಂದು ನನ್ನ ಫೇವ್ರೆಟ್ ಡಿಶ್ ನಾನೇ ಮಾಡ್ತೀನಿ, ಹೇಳ್ಕೊಡು ಅಂತ ಕೇಳಿದ್ಲು. ನಾನು ಅವಳಿಗೆ ಈ ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ವಿಡಿಯೋ ತೆಗೆದಿರಲಿಲ್ಲ. ನಾನೇನು ಅಂದ್ಕೊಂಡೆ, ಅವಳು ಪ್ರಿಪೇರ್ ಮಾಡಲಿ, ಆಗ ವಿಡಿಯೋ ತೆಗಿಯೋಣ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ಈ ಮಶ್ರೂಮ್ ಬಿರಿಯಾನಿನ ಟೇಸ್ಟ್ ಮಾಡ್ತಾ ಇರೋದು. ಅದು ನನ್ನ ಮಗಳು ಪ್ರಿಪೇರ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾಳೆ. ಸರ್ವ್ ಮಾಡಿ ಪ್ರೆಸೆಂಟೇಷನ್ ಮಾಡಿ ಕೆಳಗೆ ಓಡಿಬಿಟ್ಲು. ಜೊತೆಗೆ ಮೊಸರು ಬಜ್ಜಿ ತುಂಬ ಟೇಸ್ಟಾಗಿ ಮಾಡಿದ್ದಾಳೆ. ನೀವು ಮನೇಲಿ ಮಾಡಿ, ವಿಡಿಯೋ ನೋಡಿ ಮನೇಲಿ ಮಾಡಿ. ಯುಗಾದಿಗೆ ಪ್ರಿಪೇರ್ ಮಾಡಿರೋ ಡಿಲಿಷಿಯಸ್ ಡಿಶ್. ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಗೊತ್ತಾ? ಮಶ್ರೂಮ್ ಎಲ್ಲ ಅವಳೇ ಮಾಡಿದ್ದು. ನಾನು ಸ್ವಲ್ಪ ಗೈಡ್ ಮಾಡ್ತಾಯಿದ್ದೆ ಅಷ್ಟೇ, ಪೂರ್ತಿ ಅವಳೇ ಮಾಡಿದ್ದು. ಮಕ್ಕಳು ಬರ್ತಾರೆ, ಅವ್ರ ಜೊತೆಗೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಬೇರೆ ಸ್ಟೂಡೆಂಟ್ಸು ನೋಡಲಿ, ಅವರನ್ನು ಕಲೀಲಿ. ಮತ್ತು ರಜೆ ಟೈಮಲ್ಲಿ ಮನೇಲಿ ಅವರು ಏನಾದರೂ ಒಂದು ಸಣ್ಣ ಪುಟ್ಟ ಅಡುಗೆ ಮಾಡಿಬಿಟ್ಟು ಅಮ್ಮನಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಇದು ಅವ್ರನ್ನ ಮೋಟಿವೇಟ್ ಮಾಡೋಕ್ಕೋಸ್ಕರ ಫಸ್ಟ್ ನನ್ನ ಮಗಳ ಹತ್ರ ಪ್ರಿಪೇರ್ ಮಾಡಿಸ್ದೆ. ಅವಳೂ ಖುಷಿಯಿಂದ ಮಾಡಿದ್ಲು. ಈ ಡಿಶನ್ನು ನೀವು ಪ್ರಿಪೇರ್ ಮಾಡಿ ಮನೇಲಿ ಎಂಜಾಯ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್ ಆಫ್ ಯು. ಹ್ಯಾಪಿ ಯುಗಾದಿ ಚಿಲ್ಡ್ರನ್. ಡಿಡ್ ಯು ಆಲ್ ಎಂಜಾಯ್ ಯುವರ್ ಯುಗಾದಿ ಟುಡೇ? ಯಾ. Yes, Raita. Mushroom, once you try, it's very good. You try it. It's very good. Once you eat, no? Even I was like that only. You know, Banvi, first time I'm eating this mushroom biryani. Even I have not tasted. Since she prepared, I'm eating it. Ma'am, I've eaten mushroom biryani, but not mushroom. How is it, Namita?
I think Namita is the first one to try, you know. Last time, what is that? Which one? You said, tomorrow only I'll tell my mummy. to Ladies' prepare." fingers. Ladies' finger. Okay. So now I think she may try with this also. You try and you watch the video. Look at her, chutka chutka, she's eating.